ಇರಾನ್ನಲ್ಲಿ ಈಗ ಭೂದಾಳಿ ನಡೆಸೋದಕ್ಕೆ ಅಮೆರಿಕ ಸಜ್ಜಾಯ್ತಾ ಹಾಗಾದ್ರೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಅದರ ಒಂದು ಡೆವಲಪ್ಮೆಂಟ್ಸ್ ಆ ರೀತಿ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ 2ನೇ ಮರೀನ್ ತಂಡವನ್ನ ಈಗ ಅಮೆರಿಕ ಕಳಿಸಿದೆ. USS ಬಾಕ್ಸರ್, USS ಕಾಮ್ಸ್ಟಾಕ್ ಜೊತೆಗೆ USS ಫೋರ್ಟ್ಲ್ಯಾಂಡ್, ಈ 3 ಯುದ್ಧ ನೌಕೆಗಳನ್ನ ಈಗ ಕಳಿಸಿದೆ. ಈ 3 ಯುದ್ಧ ನೌಕೆಗಳಲ್ಲಿ ಯೋಧರಿದ್ದಾರೆ. ಸೊ ಹಾಗಾಗಿ ಈಗ ನೇರ ನೆಲಯುದ್ಧಕ್ಕೆ ಮುಂದಾಗ್ತಾ ಇದೆಯಾ ಅಮೆರಿಕ ಅನ್ನುವಂಥದ್ದು. ಏರ್ ಸ್ಟ್ರೈಕ್ಗಳೆಲ್ಲ ಆಗ್ತಾ ಇವೆ. ಏರ್ ಸ್ಟ್ರೈಕ್ಗಳನ್ನ ಮಾಡ್ತಾ ಇರುವಂಥ ಬೆನ್ನಲ್ಲೇನೆ ಈಗ ನೇರವಾಗಿ ಇರಾನ್ಗೆ ನುಗ್ಗಿ ಹೊಡೆಯೋದಕ್ಕೆ ಅಮೆರಿಕ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅಂತೇಳಿ. ಬಟ್ ಅದು ನಿಜಕ್ಕೂ ಅಷ್ಟು ಈಸಿ ಇದೆಯಾ ಅಂಥೇಳಿ. ಯಾಕಂದರೆ ಇರಾನ್ ಅನ್ನೋಂಥ ಒಂದು ಜಿಯೋಗ್ರಫಿಕಲ್ ಏರಿಯಾ, ಇರಾನ್ ಅನ್ನೋದು ಗಮನಿಸ್ತಾ ಹೋದರೆ ನಿಮಗೆ ತುಂಬ ಟೆರ್ರೇನ್ಗಳು ಇರುವಂಥ ಒಂದು ಪ್ರದೇಶ. ಅಷ್ಟು ಈಸಿಯಾಗಿ ಇವ್ರ ಒಳಗೆ ನುಗ್ಗಿ ಹೋಗಿ ಹೊಡೆಯೋದಕ್ಕಾಗತ್ತಾ? ಇದು ಪ್ರಶ್ನೆ. ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಇರಾನ್ ಡ್ರೋನ್ ದಾಳಿಗೆ ಹೊತ್ತಿ ಉರಿದಿದೆ ಅಲ್ಲಿನ ಘಟಕ. ಮಿನಲ್ ಅಹ್ಮದಿ ಅನ್ನುವಂಥ ತೈಲ ಸಂಸ್ಕರಣಾ ಘಟಕ ಇದು ಹಾನಿಯಾಗಿದೆ. ಕುವೈತ್ನ ಆರ್ಥಿಕತೆಯ ಬೆನ್ನೆಲುಬಾಗಿರುವಂತಹ ತೈಲ ಘಟಕ ಇದು. ಈ ಘಟಕದ ಕೆಲ ಭಾಗಗಳನ್ನು ಈಗಾಗಲೇ ಸ್ಥಗಿತಗೊಳಿಸಿದೆ ಕುವೈತ್. ಮೊನ್ನೆಯೂ ಕೂಡ ಕತಾರ್ ಮೇಲೆ ಆದಂಥ ಒಂದು ಅಟ್ಯಾಕ್, ಕತಾರ್ನಲ್ಲೂ ಕೂಡ ಒಂದು ಆಯಿಲ್ ರಿಫೈನರಿ ಮೇಲೆ, ಅದರಲ್ಲೂ LNG ಘಟಕದ ಮೇಲೆ ಆದಂಥ ಒಂದು ಅಟ್ಯಾಕ್, ಅದರ ಬೆನ್ನಲ್ಲೇ ಈಗ ಕುವೈತ್. ಸೊ ಹೀಗೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳು ಆಗ್ತಾನೇ ಇವೆ. ಇಸ್ರೇಲ್ ಸೌತ್ ಪಾರ್ಸ್ ಮೇಲೆ ಯಾವಾಗ ದಾಳಿ ಮಾಡ್ತೋ, ಇರಾನ್ನ ಸೌತ್ ಪಾರ್ಸ್ ಅನ್ನುವಂಥ ಒಂದು ಆಯಿಲ್ ರಿಫೈನರಿ ಘಟಕ, ಸೊ ಆಯಿಲ್ ಘಟಕ ಏನಿದೆ ಅದು ಬಹಳನೇ ಮುಖ್ಯವಾದಂಥ ಒಂದು ಆಯಿಲ್ ರಿಫೈನರಿ ಇರಾನಿಗೆ. ಯಾವಾಗ ಇಸ್ರೇಲ್ ದಾಳಿಯನ್ನು ನಡೆಸ್ತೋ ಅದರಿಂದ ಸಿಟ್ಟಿಗೆದ್ದಿರುವಂತಹ ಇರಾನ್ ಈಗ ಒಂದೊಂದೇ ಆಯಿಲ್ ಘಟಕಗಳನ್ನು ಈಗ ಅಟ್ಯಾಕ್ ಮಾಡ್ತಾ ಇದೆ. ಅಲ್ ಅಹ್ಮದಿ ಸಂಸ್ಕರಣಾ ಘಟಕ, ಕುವೈತ್ನಲ್ಲಿರುವಂಥ ಒಂದು ಸಂಸ್ಕರಣಾ ಘಟಕ ಇದು. 2ನೇ ದಿನವೂ ಕೂಡ ಕುವೈತ್ನ ತೈಲ ಕೇಂದ್ರಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಸ್ ಆಗ್ತಾ ಇದೆ.